ಹಾಯ್ ಗೈಸ್, ನಾವಿವತ್ತು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ಹಾಗೇನೆ ಬೇಗ ಆಯ್ತು ಅಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೂ ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಮೈಸೂರಿಗೆ ಬಂದು ರೀಚ್ ಆದ್ವಿ. ಇಲ್ಲಿಂದ ನಂಜನಗೂಡ್ಗೆ ಹೋಗಬೇಕು. ಇವಾಗ ಇಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಗೆ ಹೋಗ್ತಾ ಇದ್ದೀವಿ. ನಾವು ಅರ್ಲಿ ಮಾರ್ನಿಂಗೇ ಹೋಗಿದ್ರಿಂದ ವೆದರ್ ತುಂಬ ಕೂಲಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂಥರ ಅಲ್ಲಲ್ಲಿ ಗ್ರೀನ್, ತುಂಬ ಗ್ರೀನರಿ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಮೈಸೂರು ಒಂಥರ ಕ್ಲೀನ್ ಸಿಟಿ, ಸಾಂಸ್ಕೃತಿಕ ನಗರಿ ಅಂತ ಎಲ್ಲ ಕರೆಯೋದು. ಅದು ಸುಮ್ಮನೆ ಹಂಗೆಲ್ಲ ಕರೆಯಲ್ಲ, ಅದು ಹಂಗಿರೋದಕ್ಕೇ ಆ ಥರ ಕರೀತಾರೆ. ಇವಾಗ ನಾವು ನಂಜನಗೂಡ್ಗೆ ರೀಚ್ ಆಗ್ತೀವಿ. ಅಲ್ಲಿಂದ ಹೊಳೆ ಹತ್ರ ಫಸ್ಟು ನಾವು ಹೊಳೆ ಹತ್ರ ಹೋಗ್ತೀವಿ, ಯಾಕಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಟೈಮ್ ಆಗಿಬಿಡುತ್ತೆ ಅಂತ. ಬಟ್ ನಮ್ಮ ನಂಜನಗೂಡ್ಗೆ ಬರೋ ವರ್ಷಕ್ಕೆ ಬಿಸಿಲು ತುಂಬ ಜಾಸ್ತಿ ಆಗಿತ್ತು, ಹೆವಿ ಬಿಸಿಲಿತ್ತು. ಕರೆಕ್ಟಾಗಿ 1 ಗಂಟೆ ಇಲ್ಲಿ ಹೊಳೆ ಹತ್ರ ಬಂದ್ವಿ. ಸಂಡೇ ಆಗಿದ್ದರಿಂದ ತುಂಬ ಜನನೂ ಜಾಸ್ತಿನೇ ಇದ್ದರು. ಹೊಳೆಲೆಲ್ಲ ಆಟ ಆಡಿಕೊಂಡು ಮಕ್ಕಳು ನಾವು ಎಲ್ಲ. ಹೊಳೇಲಿ ನೀರು ತುಂಬಾ ಜಾಸ್ತಿನೇ ಇತ್ತು, ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಜಾಸ್ತಿನೇ ಇತ್ತು. ಯಾಕಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಹೋಗೋವರ್ಗ. ಬಟ್ ಅಲ್ಲಿ ತುಂಬಾ ಇತ್ತು, ನೀರು ಜಾಸ್ತಿ ಇತ್ತು. ಆಟ ಆಡಿದ್ವಿ. ಎಷ್ಟು ಕರೆದ್ರೂ ಮಕ್ಕಳು ಬರ್ತಾನೆ ಇರಲಿಲ್ಲ. ಅಂತೂ ಒಂದು ಹಾಫ್ ಆನ್ ಅವರ್ ಅಲ್ಲೇ ಆಟ ಆಡಿದ್ವಿ ಹೊಳೆನಲ್ಲಿ. ಅದಾದಮೇಲೆ ಲೇಡೀಸ್ದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲಿಗೋಗಿ ಎಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ. ಮತ್ತು ತೆಪ್ಪದಲ್ಲಿ ಸ್ವಲ್ಪ ಹೊತ್ತು ಹೋಗೋಣ ಅಂತ ಅಂದ್ಬಿಟ್ಟು ತೆಪ್ಪಕ್ಕೆ ಬಂದ್ವಿ. ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ಹೆವಿ. ಅಪ್ಪ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಬಿಸಿಲಿಗೆ. ವಿಡಿಯೋ ಆಗ್ತಿದೆಯೋ ಇಲ್ವೋ ಅಂತಲೇ ಗೊತ್ತಾಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಈ ನದಿನ ಕಬಿನಿ ಅಥವಾ ಕಪಿಲ ಅಂತ 2 ಹೆಸರಿಂದನೂ ಕರೀತಾರೆ. ಇದು ದಕ್ಷಿಣ ಭಾರತದ ಒಂದು ಪ್ರಮುಖ ನದಿ. ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಪನಮರ ಮತ್ತು ಮನವಾಡಿ ನದಿಯ ಸಂಗಮದಿಂದ ಹುಟ್ಟುತ್ತದೆ. ಇದು ಕರ್ನಾಟಕದ ತಿರುಮಕೂಡಲು, ಟಿ ನರಸೀಪುರ ಕಾವೇರಿ ನದಿಯಲ್ಲಿ ಸೇರಲು ಪೂರ್ವಕ್ಕೆ ಹರಿಯುತ್ತದೆ. ಸ್ವಲ್ಪ ದಿನದಲ್ಲಿ ಮಹಾಕುಂಭಮೇಳ ನಡೆದಾಗ ನಮ್ಮ ಕರ್ನಾಟಕದಲ್ಲೂ ಒಂದು ಕುಂಭಮೇಳ ನಡೀತು. ಅದೇ ಪ್ಲೇಸ್ ಇದು, ಟಿ ನರಸೀಪುರ. ಅಂದರೆ 3 ನದಿಗಳ ಸಂಗಮ ಆಗೋದ್ರಿಂದ ಈ ನದಿಗಳ ಸಂಗಮ ಆಗುವಂಥ ಪ್ಲೇಸ್ನ ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ. ಇದು 3 ವರ್ಷಕ್ಕೊಂದ್ಸರಿ ಕುಂಭಮೇಳ ನಡೆಯುವಂಥದ್ದು. ಮಾಘ ಶುದ್ಧ ಹುಣ್ಣಿಮೆ ಎಂದು ನಡೆಯುತ್ತದೆ. ಅಂದರೆ ಎಲ್ಲರೂ ಇಲ್ಲೂ ಹೋಗಿ ಸ್ನಾನ ಮಾಡ್ಕೋತಾರೆ, ಪುಣ್ಯ. ನಂಜನಗೂಡು ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಇತಿಹಾಸನೂ ಇದೆ. ಇದನ್ನು ದಕ್ಷಿಣ ಕಾಶಿ, ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಈ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಅತಿ ಶ್ರೀಮಂತ ದೇವಸ್ಥಾನಗಳಲ್ಲಿ ಇದು ಒಂದು. ಕಾಶಿಗೋಗಿ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀವೋ ಅದೇ ಪುಣ್ಯ ಈ ನಂಜುಂಡೇಶ್ವರ ಸನ್ನಿಧಿಗೆ ಬಂದ್ರೂ ಸಿಗುತ್ತೆ ಅನ್ನೋದು ಭಕ್ತಾದಿಗಳಲ್ಲಿ ನಂಬಿಕೆ ಇದೆ. ಮತ್ತು ಇಲ್ಲಿ ಅನ್ನಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಾಗಿರ್ಬೋದು, ಆ ಹೆಸರು ಕಾಳು ಪಲ್ಯ ಮತ್ತು ಪಾಯಸ ಅಂತ ಕೊಡ್ತಾರಲ್ಲ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಬಂದ್ವಿ. ಈಗಿರೋ ಅಂಥ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೂ ಅಷ್ಟೇ ಪೌರಾಣಿಕ ಇತಿಹಾಸ, ತುಂಬ ಪುರಾತನವಾದ ಇತಿಹಾಸನೇ ಇದೆ. ಮುಂಚೆ ತಾಯಿ ಚಾಮುಂಡೇಶ್ವರಿನ ನಾಡ ಅಧಿದೇವತೆ, ದುರ್ಗೆ, ಚಂಡಿ ಚಾಮುಂಡಿ, ಮಹಿಷಾಸುರ ಮರ್ದಿನಿ, ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ. ಅಮ್ಮನವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಸಂಜೆ ಹೋಗಿದ್ರಿಂದ ಬೇಗ ಕ್ಲೋಸಿಂಗ್ ಟೈಮ್ ಇತ್ತು. ಸೊ ಹಂಗಾಗಿ ಬೇಗ ಮುಗಿಸ್ಕೊಂಡೆಲ್ಲ ಆಚೆಗೆ ಬಂದ್ವಿ. ಆಚೆಗೆ ಬಂದು ಅಲ್ಲಿದ್ದು ವ್ಯೂ ನೋಡ್ತಾ ಇದ್ವಿ, ಮೈಸೂರು ಚಾಮುಂಡಿ ಬೆಟ್ಟದ್ದು. ಮಹಾಬಲೇಶ್ವರ ಟೆಂಪಲ್ ಇತ್ತು. ಮತ್ತು ನಾವು ಮೈಸೂರಿಗೆ ಬರ್ತಾ ಇರುವಾಗ ಆನ್ ದ ವೇ ಪ್ಯಾಲೇಸ್ದು ಲೈಟಿಂಗ್ಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್.